CLP ಸಭೆಯಲ್ಲಿ ವೇಣುಗೋಪಾಲ್ ಅವರು ಭಾವುಕರಾದಂಥದ್ದು ಕೂಡ ನಡೆದಿದೆ. ಯಾಕಂದರೆ ಈ ಬೆಳವಣಿಗೆಗಳು ಬಹಳಷ್ಟು ಭಾವುಕವಾದಂತಹ ಕ್ಷಣಗಳಿದೆ. ಇದ್ವು ನಿಮ್ಮ ಸೇವೆ ರಾಜ್ಯದ ಜೊತೆಗೆ ರಾಷ್ಟ್ರಕ್ಕೂ ಬೇಕಿದೆ ಅಂತೇಳಿ ಅಲ್ಲೂ ಕೂಡ ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಿದೆ ಅಂತೇಳಿ ವೇಣುಗೋಪಾಲ್ ಅವರು ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ವಿನಂತಿ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮಾತಿನ ಬಳಿಕ KC ವೇಣುಗೋಪಾಲ್ ಅವರು ಮಾತನಾಡುವ ವೇಳೆ ನಿಮ್ಮ ಉಪಸ್ಥಿತಿ ರಾಷ್ಟ್ರ ರಾಜಕಾರಣದಲ್ಲಿ ಬೇಕಿದೆ ಅಂತೇಳಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಯಾರು ಕರ್ನಾಟಕದ ಜನರ ಮುಂದೆ ಸಿದ್ದರಾಮಯ್ಯನವರು ಆಲ್ರೆಡಿ ಹೇಳಿದ್ದಾರೆ, ಹೈಕಮಾಂಡ್ನಿಂದ ನನಗೆ ರಾಜ್ಯಸಭೆ ಆಫರ್ ಬಂದಿತ್ತು, ಆದರೆ ನಾನು ಭಾಳ ವಿನಮ್ರವಾಗಿ ಬೇಡ ಅಂತ ಹೇಳಿದ್ದೀನಿ ಅಂತ ಹೇಳ್ಕೊಂಡಿದ್ರು. ಆದರೆ ವೇಣುಗೋಪಾಲ್ ಅವರು ಇನ್ನೂ ಕೂಡ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರ ಆಯ್ಕೆಗಳು ಆಗುವುದಿಲ್ಲ. ಈಗ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಸಿದ್ದರಾಮಯ್ಯನವರು ಕೂಡ ಒಪ್ಪಿಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವಂಗೆ ನೋಡ್ತಾ ಇದ್ದಾರೆ. ನಿಮ್ಮ ಸೇವೆ ರಾಜ್ಯದ ಜೊತೆಗೆ ರಾಷ್ಟ್ರಕ್ಕೂ ಬೇಕಿದೆ, ರಾಷ್ಟ್ರ ರಾಜಕಾರಣಕ್ಕೂ ನೀವು ಬರಬೇಕು, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಿದೆ ಅಂತ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಕೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬಹಳ ದೊಡ್ಡದಾದಂತಹ ಒಂದು ದೌರ್ಬಲ್ಯ ಅಂತೇಳಿ ಅದನ್ನು ಯಾರಾದರೂ ಪರಿಗಣಿಸೋದಿದ್ರೆ ಅಥವಾ ಅದು ಅವರ ರಾಜಕಾರಣದ ಒಂದು ವಿಶ್ವಾಸ ಅಂತ ನಾವು ಪರಿಗಣಿಸೋದಿದ್ರೆ ಅವರಿಗೆ ಇರುವಂಥದ್ದು ರಾಹುಲ್ ಗಾಂಧಿಯವರ ಬಗ್ಗೆ ಅಪಾರವಾದಂತಹ ನಂಬಿಕೆ ಮತ್ತು ಪ್ರೀತಿ. ಹೀಗಾಗಿ ಅದೇ ಅಂಶವನ್ನು ಮುಂದಿಟ್ಟುಕೊಂಡು ಈಗ ವೇಣುಗೋಪಾಲ್ ಅವರು ಮಾತಾಡಿದ್ದಾರೆ, ನೀವು ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋದಕ್ಕೆ ದೆಹಲಿಗೆ ಬರಬೇಕು, ರಾಷ್ಟ್ರ ರಾಜಕಾರಣಕ್ಕೆ ನೀವು ಬರಬೇಕು, ರಾಜ್ಯದಲ್ಲಿ ನಿಮ್ಮ ಸೇವೆ ಸಲ್ಲಿಸಿದ್ದೀರಿ, ರಾಷ್ಟ್ರಕ್ಕೂ ನಿಮ್ಮ ಸೇವೆ ಬೇಕಿದೆ ಅನ್ನುವಂಥದ್ದನ್ನು ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವ್ರನ್ನ ತಮ್ಮ ಮಾತಿನ ಮೂಲಕವಾಗಿ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಇದನ್ನೆಲ್ಲ ಒಪ್ಕೊಳ್ತಾರ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಆ ವಿಶ್ವಾಸ ನಮಗಿದೆ ಅನ್ನೋದನ್ನು ಪದೇ ಪದೇ ಹೇಳಿದಾಗ ಒಬ್ಬ ನಾಯಕರಾಗಿ ಅವರು ಕೂಡ ತಮ್ಮ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗಾಗಲೇ CLP ಸಭೆ ಮುಕ್ತಾಯ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯು ಕೂಡ ನಡೆಯುವಂಥದ್ದಿದೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರ ಜಂಟಿ ಸುದ್ದಿಗೋಷ್ಠಿ ನಡೆಯುವಂಥದ್ದಿದೆ. ಆ ಮೂಲಕ CLP ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನದ ಬಗ್ಗೆ ಕರ್ನಾಟಕದ ಜನರಿಗೆ ಸುದ್ದಿಗೋಷ್ಠಿಯ ಮೂಲಕವಾಗಿ ತಿಳಿಸುವವರಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಕಾಂಗ್ರೆಸ್ ನಾಯಕರಿಂದ ಈಗ ಜಂಟಿ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿನೇ ಜಂಟಿ ಸುದ್ದಿಗೋಷ್ಠಿ ಶುರುವಾಗುತ್ತೆ. ಕ್ಷಣ ಕ್ಷಣದ ಸಂಪೂರ್ಣ ಅಪ್ಡೇಟ್ಸ್ ಅನ್ನು ನಿಮಗೆ ನ್ಯೂಸ್ 18ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಏನೇನು ಆಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ನೇರವಾಗಿ ತೋರಿಸ್ತಾ ಹೋಗ್ತೀವಿ. CLP ಸಭೆ ಈಗಾಗಲೇ ಮುಕ್ತಾಯಗೊಂಡಿದೆ. CLP ಸಭೆಯಲ್ಲಿ ಒಂದು ಅಂಶದ ನಿರ್ಣಯ ಅಂಗೀಕಾರ ಆಗಿದೆ. ಅದು ಶಿವಕುಮಾರ್ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡುವಂಥದ್ದು ಅಂತ ಹೇಳಿ. ಇನ್ನೊಂದು ನಿರ್ಣಯ ಅಂಗೀಕಾರ ಆಗಿದೆ, ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಧನ್ಯವಾದ ಹೇಳುವಂಥದ್ದು. ಈ ಮೂಲಕ ಈ ಎರಡೂ ನಿರ್ಣಯಗಳಾದ ನಂತರ ಈಗ ಸುದ್ದಿಗೋಷ್ಠಿ ನಡೆಯುತ್ತೆ. ಅದರಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಸಿದ್ದರಾಮಯ್ಯನವರು ದೆಹಲಿ ರಾಜಕಾರಣಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆನೇ ಸಿದ್ದರಾಮಯ್ಯನವರಿಗೂ ಒಂದು ಮಾತು ಹೇಳಿದಾರಂತೆ. ಅದರ ಪ್ರಕಾರ ಸಿದ್ದರಾಮಯ್ಯನವರಿಗೆ ಅವ್ರಿಗೆ ಹೇಳಿದಾರಂತೆ, ನೀವು ರಾಜ್ಯಸಭೆಗೆ ಬರಬೇಕು, ನೀವು ಈಗಲೇ ತೀರ್ಮಾನವನ್ನು ಕೈಗೊಳ್ಳಬೇಡಿ, ನೀವು ಯಾವುದೇ ತೀರ್ಮಾನ ಇದ್ದರೂ ಈಗಲೇ ಕೈಗೊಳ್ಳಬೇಡಿ, ನೀವು ಆರಾಮಾಗಿ ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಅವರು ಹಾಗೆ ಹೇಳಿದ ಮೇಲೆ ಇವತ್ತೀಗ ವೇಣುಗೋಪಾಲ್ ಅವರು ಕರ್ನಾಟಕದ ಕಾಂಗ್ರೆಸ್ನ ಶಾಸಕರ ಸಮ್ಮುಖದಲ್ಲೇ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಈಗ ಒತ್ತಡ ಸಿದ್ದರಾಮಯ್ಯನವರ ಮೇಲೆ ಅಸಲಿಗೆ ಶುರುವಾಗಿರುವಂಥದ್ದು. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ಹೋಗಲ್ವಾ ಅನ್ನುವಂಥದ್ರ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ. ಸಿದ್ದರಾಮಯ್ಯನವರಿಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವುದು ಬಹಳ ಕಷ್ಟದ ವಿಚಾರ ಏನೂ ಅಲ್ಲ. ಯಾಕೆಂದರೆ ರಾಜ್ಯಸಭೆಯಲ್ಲಿ ದಕ್ಷಿಣ ಭಾರತದ ಅನೇಕ ಸಂಸದರುಗಳು ಇಂಗ್ಲೀಷ್ ಮೂಲಕವಾಗಿ ತುಂಬ ಅದ್ಭುತವಾಗಿಯೇ ಸದನದಲ್ಲಿ ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಇಂಗ್ಲೀಷ್ ಮೇಲೆ ಅಷ್ಟೇ ಒಳ್ಳೆಯ ಹಿಡಿತ ಇರೋದ್ರಿಂದಾಗಿ ಅವರಿಗೆ ಅಲ್ಲಿಯ ಸದನದ ಡಿಬೇಟ್ಗಳೇನು ಕಷ್ಟ ಆಗುವಂಥದ್ದಲ್ಲ. ಸಿದ್ದರಾಮಯ್ಯನವರು ರಾಜ್ಯಸಭೆಯಲ್ಲಿ ಇದ್ದು ಕೆಲಸ ಮಾಡುವಂತಹ ಅವಕಾಶ ಅವರಿಗೆ ಸಿಕ್ಕರೆ ಅದು ಕೂಡ ಬಹಳ ದೊಡ್ಡ ಜವಾಬ್ದಾರಿ ಆಗಿರುತ್ತೆ. ರಾಷ್ಟ್ರ ರಾಜಕಾರಣದ ಮಟ್ಟದಲ್ಲೂ ಕೂಡ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೂ ಕೂಡ ಒಂದು ಹೋದಾಗ ಸಿದ್ದರಾಮಯ್ಯನವರ ಪರಿಚಯ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಆಗೋದಕ್ಕೆ ಅವಕಾಶಗಳು ಸೃಷ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಹೇಗೆ ಯೋಚನೆ ಮಾಡ್ತಾರೆ ನೋಡಬೇಕು. ಅವರು ಇಲ್ಲ ನನ್ನದು ಬೌಂಡ್ರಿ ಕರ್ನಾಟಕ ಮಾತ್ರ, ಅದರಿಂದ ಆಚೆಗೆ ನಾನೇನು ಹೋಗಲ್ಲ ಅನ್ನುವಂತಹ ಮಾಮೂಲಿ ತೀರ್ಮಾನವನ್ನೇ ಮುಂದುವರಿಸ್ತಾರಾ ಅಥವಾ ಹೊಸದಾಗಿ ಯೋಚನೆ ಮಾಡ್ತಾರಾ, ಇಲ್ಲ ನನಗೊಂದು ಜವಾಬ್ದಾರಿ ಇದೆ, ನನ್ನ ಪಕ್ಷ ನನಗೆ ಇಷ್ಟೆಲ್ಲ ಕೆಲಸ ಕೊಟ್ಟ ಮೇಲೆ ಈ ಅವಕಾಶಗಳನ್ನು ಮಾಡಿಕೊಟ್ಟ ಮೇಲೆ ಆ ಪಕ್ಷದ ಕೆಲಸದ ಭಾಗವಾಗಿ ನಾನು ದೆಹಲಿ ಮಟ್ಟದಲ್ಲೂ ಕೂಡ ಕೆಲಸ ಮಾಡಿದರೆ ಒಳ್ಳೇದಾಗ್ಬೋದು ಆಗುತ್ತೆ ಅಂತೇಳಿ ಆದರೆ ನಾನು ಮಾಡ್ತೀನಿ ಅಂತೇಳಿ ಅವರು ಹೊರಡಲೂಬಹುದು. ಹೊರಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಏನೂ ಇಲ್ಲ ಸಿದ್ದರಾಮಯ್ಯನವರು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ತೀರ್ಮಾನ ಅಂತಿಮ ಆಗುತ್ತೆ. ರಾಷ್ಟ್ರ ರಾಜಕಾರಣಕ್ಕೆ ಅವರು ಹೋಗ್ತಾರಾ ಹೋಗಲ್ವಾ ಅಂತ ಹೇಳಿ ಕೆಲವೇ ಕ್ಷಣಗಳಲ್ಲಿ ಈಗ ಮಹತ್ವದ ಸುದ್ದಿಗೋಷ್ಠಿ ಕೂಡ ನಡೆಯೋದಿದೆ. ಕಾಂಗ್ರೆಸ್ ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ.
ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಇವತ್ತಿನ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್. ಇಲ್ಲಿಂದ ಇವತ್ತಿನ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್. ಯಾಕಂದರೆ ಅವರು ಈಗ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿದ್ದಾರೆ. ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವ್ರನ್ನ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸುವುದು ಮಾತ್ರ ಬಾಕಿ ಉಳಿದಿದೆ. ಉಳಿದಂತೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಒಟ್ಟು ಮಾತುಗಳು ಏನು ಅನ್ನೋದನ್ನು ಇಡೀ ರಾಜ್ಯ ಕುತೂಹಲದಿಂದ ಎದುರು ನೋಡ್ತಾ ಇದೆ. ಯಾಕಂದರೆ ಹೊಸ ಮುಖ್ಯಮಂತ್ರಿ ಹೊಸದಾಗಿ ಏನೆಲ್ಲ ಮಾತಾಡ್ತಾರೆ ಅಂತೇಳಿ ಶಿವಕುಮಾರ್ ಅವರು ನಿನ್ನೆವರೆಗೆ ಏನು ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇವಾಗ ಏನು ಮಾತಾಡ್ತಾರೆ, ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಈ ಹಂತದಲ್ಲಿ ಅವರು ಏನೆಲ್ಲ ವಿಷಯಗಳನ್ನು ಹೇಳ್ತಾರೆ ಅನ್ನೋದು ಬಹಳ ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕಾಗಿಯೇ ಈಗ ನಿರೀಕ್ಷೆ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮಾತುಗಳ ಕಡೆಗೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮಾತಿನ ಕಡೆಗೆ ಈಗಿನ ಕೇಂದ್ರ ಬಿಂದು ಕೂಡ ಅವರೇನೇ ಇವತ್ತು ಏನೆಲ್ಲ ಮಾತಾಡ್ತಾರೆ ಅಂತ ನಾನು ನೋಡಬೇಕು. ಡಿ ಕೆ ಶಿವಕುಮಾರ್ ಈಗಾಗಲೇ ತನ್ನ ಪಕ್ಷದ ಶಾಸಕರನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದ್ದಾರೆ. ಶಾಸಕಾಂಗ ಪಕ್ಷ ಸಭೆ ಮುಕ್ತಾಯಗೊಂಡಿದೆ. ಅಲ್ಲಿರುವಂತಹ ಬಹಳಷ್ಟು ಶಾಸಕರುಗಳಿಗೆ ನನಗೂ ಒಂದು ಮಂತ್ರಿ ಅವಕಾಶ ಸಿಗುತ್ತಾ, ಕ್ಯಾಬಿನೆಟ್ನಲ್ಲಿ ಸೇರಬಹುದಾ, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಟಲ್ಲಿ ನಾನು ಕೂಡ ಸದಸ್ಯನಾಗಬಹುದಾ ಅನ್ನುವಂತಹ ನಿರೀಕ್ಷೆಗಳು ಇದ್ದೇ ಇದ್ದಾವೆ. ಅದು ಅವರವರ ಮನಸ್ಸಿನ ಮಾತುಗಳಾದರೆ ವಾಸ್ತವದಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ತೀರ್ಮಾನವನ್ನು ಕೈಗೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ತೀರ್ಮಾನವನ್ನು ಕೈಗೊಳ್ತಾರೆ. ಅವರ ಕ್ಯಾಬಿನೆಟ್ನ ಸ್ವರೂಪ ಹೇಗಿರಬೇಕು ಅಂತ ಹೇಳಿ. ಅವ್ರಿಗಿಂತ ಹಿರಿಯರಾಗಿರುವಂಥವರು ಮತ್ತು ಅವರ ಸಮಾನಾಂತರವಾಗಿರುವಂತಹ ಒಂದಷ್ಟು ಜನ ಶಾಸಕರುಗಳು ಸದನದಲ್ಲಿ ಇದ್ದಾರೆ. ಅದರಲ್ಲಿ ಅವರಿಗಿಂತ ಹಿಂದೆ ಈಗ ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿದರೆ ಅವರಿಗಿಂತ ಮುಂಚಿತವಾಗಿ ಶಾಸನ ಸಭೆಗೆ ಬಂದಂಥವರಲ್ಲಿ ಇರುವಂತಹ ಶಾಸಕರನ್ನು ನಾವು ಗಮನಿಸೋದಾದರೆ ಅದು ಟಿ ಬಿ ಜಯಚಂದ್ರ ಅವರಿರ್ಬೋದು, ಹಾಗೆಯೇ ಆರ್ ವಿ ದೇಶಪಾಂಡೆ ಇರಬಹುದು. ಇವರೆಲ್ಲರೂ ಕೂಡ ಅವ್ರಿಗಿಂತ ಮೊದಲು ವಿಧಾನಸಭೆಗೆ ಬಂದಿರತಕ್ಕಂತಹ ಶಾಸಕರಷ್ಟೇ. ಬಹುತೇಕ ಅವರಿಬ್ಬರು ಮಾತ್ರ ಈಗ ಸದ್ಯಕ್ಕೆ ಇಡೀ ಕಾಂಗ್ರೆಸ್ನ ಶಾಸಕರಲ್ಲಿರುವಂಥವ್ರು. ಶಿವಕುಮಾರ್ ಅವ್ರಿಗಿಂತ ಮುಂಚಿತವಾಗಿ ವಿಧಾನಸಭೆಗೆ ಪ್ರವೇಶ ಮಾಡಿದಂಥವ್ರು. ಇನ್ನು ಶಿವಕುಮಾರ್ ಅವ್ರ ಜೊತೆಗೆ ಪ್ರವೇಶ ಮಾಡಿದಂಥವರಲ್ಲಿ ಕೆ ಜಿ ಜಾರ್ಜ್ ಅವರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಹಾಗೆಯೇ ಅವರು ಶಾಸನ ಸಭೆಗೆ ಪ್ರವೇಶ ಮಾಡಿದ 1 ವರ್ಷದ ನಂತರ ಬಂದಿರುವಂತಹ ಎಂ ಬಿ ಪಾಟೀಲ್ರಿದ್ದಾರೆ. ಈ ರೀತಿಯಾದಂತಹ ಶಾಸಕರುಗಳು ಅವರ ಜೊತೆಗೆ ಇದ್ದಾರೆ. ಅವರನ್ನು ತಮ್ಮ ತಂಡಕ್ಕೆ ಸೇರಿಸ್ಕೊಳ್ತಾರಾ? ಬಹುತೇಕ ಈ ಮೂವರನ್ನು ತಮ್ಮ ತಂಡಕ್ಕೆ ಸೇರಿಸ್ಕೊಳ್ಳುವಂತಹ ನಿರೀಕ್ಷೆ ಇದ್ದೇ ಇದೆ. ನಜೀರ್ ಅಹಮದ್ ಅವರು ಕೂಡ ಶಿವಕುಮಾರ್ ಅವ್ರ ಜೊತೆಗೆ 89ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದಂಥವ್ರು. ನಂತರ ಅವರು MLC ಆಗಿ ಇದ್ದಾರೆ ಈಗ ಸದ್ಯಕ್ಕೆ. ಆದರೆ ಅವ್ರಿಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿಲ್ಲ. ಇನ್ನು ಬಿ ಕೆ ಹರಿಪ್ರಸಾದ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಶಾಸನ ಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ತುಗಳ ವಿಚಾರಗಳಲ್ಲಿ ಅವರು ಜೂನಿಯರ್ ಆಗಿದ್ದಾರೆ. ಆದರೆ ರಾಜಕಾರಣದಲ್ಲಿ ಅವರು ಸೀನಿಯರ್ ಇರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರು ಕೂಡ ಈ ಬಾರಿ ಕ್ಯಾಬಿನೆಟ್ಗೆ ಸೇರ್ತಾರೆ ಅಂತೇಳಿ. ಇನ್ನು 94ರ ಬ್ಯಾಚಿನ ನಂತರದ ಶಾಸಕರುಗಳು ಸಂಖ್ಯೆ ತುಂಬ ದೊಡ್ಡದಿದೆ. ಆ ಶಾಸಕರುಗಳಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತು ವಿಶೇಷವಾಗಿ ಕಳೆದ 2 ಬಾರಿಯ ಅವಧಿಗಳಲ್ಲಿ ಆಯ್ಕೆಯಾದಂತಹ ಶಾಸಕರುಗಳಲ್ಲಿ ಯಾರನ್ನೆಲ್ಲ ತೆಗೆದುಕೊಳ್ತಾರೆ. ಜೂನ್ 3ಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಖಾತ್ರಿಯಾಗಿದೆ. ಜೂನ್ 3ಕ್ಕೆ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲರಿಗೆ ಸಮಯವನ್ನು ಕೇಳಿದ್ದಾರೆ ಶಿವಕುಮಾರ್. ಜೂನ್ 3ರ ಬೆಳಗ್ಗೆ 11 ಗಂಟೆಗೆ ರಾಜ್ಯಪಾಲರು ತುಮಕೂರಿಗೆ ಭೇಟಿಯನ್ನ ನೀಡುವವರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲು ಪ್ರಮಾಣ ವಚನ ನಡೆಯುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಜೂನ್ 3ರಂದು ಬೆಳಗ್ಗೆನೆ ಅನೌಪಚಾರಿಕವಾಗಿ ಬೆಳಗ್ಗೆ ರಾಜ್ಯಪಾಲರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ರು, ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಬಂದಿದ್ರು. ಹೀಗಾಗಿ ಬೆಳಗ್ಗೆಯೇ ಜೂನ್ 3ಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ರಾಜ್ಯಪಾಲರಿಗೆ ಈಗಾಗಲೇ ಶಿವಕುಮಾರ್ ಅವರು ಸಮಯವನ್ನ ಕೇಳಿದ್ದಾರೆ. ಸಮಯ ಕೇಳಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಶಾಸಕರುಗಳು ಹೊರಗಡೆ ಬರ್ತಾ ಇರುವಂತಹ ಶಾಸಕರುಗಳನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಎಲ್ಲ ಶಾಸಕರುಗಳು ಒಬ್ಬೊಬ್ಬರಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲ ಶಾಸಕರುಗಳು ಕೂಡ ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಬಹುತೇಕ ಇಲ್ಲೇನೆ ನಿಂತ್ಕೊಂಡು ಕಾಂಗ್ರೆಸ್ನ ನಾಯಕರುಗಳು ಮಾತನಾಡ್ತಾರಾ ಅಥವಾ ಸುದ್ದಿಗೋಷ್ಠಿಗೆ ಸಪ್ರೇಟ್ ಆಗಿ ಒಳಗಡೆ ಕರೆಸ್ಕೊಳ್ತಾರಾ ನೋಡಬೇಕು. ಏನೇ ಇದ್ರೂ ಶಿವಕುಮಾರ್ ಅವರು ಏನು ಮಾತಾಡ್ತಾರೆ ಇವತ್ತು ಅದು ಬಹಳ ಮುಖ್ಯ. ಯಾಕೆಂದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈಗ ನಿಯೋಜನೆಗೊಂಡಿದ್ದಾರೆ. ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ.
ಪಕ್ಷದ ಶಾಸಕರುಗಳು ಈಗ ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲ ಮಾಧ್ಯಮದವರು ಈಗಾಗಲೇ ವೆಯ್ಟ್ ಮಾಡ್ತಾ ಇರುವಂಥದ್ದು ನೂತನ ನಾಯಕನ ಮಾತುಗಳಿಗಾಗಿ. ನೂತನ ನಾಯಕ ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ನಿರೀಕ್ಷಿಸ್ತಾ ಇರುವಂಥದ್ದು. ಹಿರಿಯ ಶಾಸಕರುಗಳೆಲ್ಲರೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಡಿ ಕೆ ಅವರು ಏನು ಮಾತಾಡ್ತಾರೆ ಅನ್ನೋದು ಮುಖ್ಯ. ಡಿ ಕೆ ಅವರೇ ಮಾತಾಡ್ತಾರಾ, ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಮಾತಾಡ್ತಾರಾ, ಅಥವಾ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಮಾತಾಡ್ತಾರಾ ನೋಡಬೇಕು. ಯಾಕಂದರೆ ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಿರ್ಣಯದ ಬಗ್ಗೆ ಮತ್ತು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಶಿವಕುಮಾರ್ ಅವರ ಮಾತುಗಳು ಏನು ಅನ್ನೋದನ್ನು ಕೇಳಬೇಕಿದೆ. ಶಿವಕುಮಾರ್ ಅವರು 1989ರಿಂದ ಸತತವಾಗಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆ ಆಗ್ತಾ ಬಂದಂಥವರು. 1985ರಲ್ಲಿ ಮೊದಲ ಬಾರಿಗೆ ಚುನಾವಣೆಯನ್ನು ಎದುರಿಸಿದ್ದು. ನೋಡಿ, ಅವರಿಗೆ ಮೊದಲ ಬಾರಿ ಟಿಕೆಟ್ ಕೊಟ್ಟಿದ್ದೆ ಅವತ್ತು ಕರ್ನಾಟಕದ ಮಂತ್ರಿಯಾಗಿದ್ದಂತಹ ಎಚ್ ಡಿ ದೇವೇಗೌಡರ ವಿರುದ್ಧದ ಚುನಾವಣೆಯ ಮೂಲಕವಾಗಿ ರಾಜಕೀಯವನ್ನು ಶುರು ಮಾಡಿದಂತಹ ಶಿವಕುಮಾರ್ 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಮೊದಲ ಬಾರಿ ಶಾಸಕರಾಗಿದ್ದಾಗಲೇ ಅವರು ಮಂತ್ರಿ ಆಗುವಂಥ ಅವಕಾಶ ಸಿಗುತ್ತೆ. ಮುಂದುವರೆದು 99ರಲ್ಲಿ ಮತ್ತೆ ಮಂತ್ರಿ ಸ್ಥಾನ. ಈಗ ಕೆ ಸಿ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ, ಸುರ್ಜೇವಾಲಾ ಅವರು ಹಾಗೂ ನೂತನ ಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಉಳಿದವರೆಲ್ಲಲ್ಲಿ ಮುತ್ಕೊಂಡಂಗೆ ಕಾಣ್ತಾ ಇದೆ. ಈಗ ಶಿವಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿಯ ಕಡೆಗೆ ಬಂದು ನಿಂತಿದ್ದಾರೆ. ಈಗ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ನಿರ್ಗಮಿಸ್ತಾ ಇರುವಂಥವರು ಮತ್ತು ಹೊಸ ಶಾಸಕಾಂಗ ಪಕ್ಷದ ನಾಯಕ. Good evening. Can we have some noise? Good evening. Namaskara. Good evening. Namaskara. As you are aware that Siddaramaiah ji had resigned the Chief Ministership of Karnataka and Honorable Governor accepted his resignation. ಗಲಾಟೆ ಮಾಡಿದ್ರೆ ಕೇಳ್ರಿ, ಒಬ್ರಿಗೂ ಕೇಳೋದೇ ಇಲ್ಲ ನಿಮಗೆ. You please. Mic is not Please silence. Mic. Silence, please. Friends, can I request you? You are making the maximum noise. Continue, sir. If you will not, why are you not keeping quiet? You only one bite. Now you are making noise. You are Yes. not speaking now. Good evening, Namaskara. As you are aware that Siddaramaiah ji had resigned the Chief Ministership of Karnataka and the Governor of Karnataka accepted his resignation. In these circumstances, today, Legislative Party of Karnataka Congress met the meeting initially unanimously authorized Congress High Command to propose a leader for Karnataka Legislative Party. After that, we had discussed the matter with the Congress High Command. Congress High Command suggested the name of D.K. Shivakumar, Deputy Chief Minister, as the leader of Congress Legislative Party. Siddaramaiah ji proposed the name of D.K. Shivakumar and Dr. Parameshwara seconded it.
CLP again unanimously accepted the name moved by Siddaramaiah ji and seconded by Dr. Parameshwar. I would like to proudly announce that Karnataka Legislative Party unanimously elected D.K. Shivakumar as the leader of the Legislative Party of Karnataka Congress. Now he is going to the governor for taking claim as a chief minister, and is going to take oath as a chief minister along with his team on third evening. I am very glad to say that everybody thought that this transition going to be a trouble for Congress party. Everybody anticipated that. Some of them, you people are also thought that big shake is going to happen in the Congress party. Ours is a family. Ours is a family, great family. Everybody was behind Siddaramaiah ji. What Siddaramaiah ji is going to do? But with one word he replied, in his heart only Congress is there. The decision of the Congress High Command, decision of the party is the decision of Siddaramaiah ji also. He proved it in a bigger way. This is the clear-cut Congress family's attitude. Today, Congress Legislative Party unanimously acknowledged the service of Siddaramaiah ji as a chief minister for the last 80 years. That resolution is moved by none other than D.K. Shivakumar. He moved a resolution congratulating Siddaramaiah ji for his excellent service as the chief minister of Karnataka. Certainly, this is the proud moment of the Congress party. Honorable Congress President Mallikarjuna Kharge ji and leader of opposition Rahul Gandhi ji and Sonia Gandhi ji had a guiding light for all of us. Under their guidance, smooth transition of power has been happened in Karnataka. Therefore, now onwards, under the leadership of D.K. Shivakumar, Congress is going to come back again with support of Siddaramaiah ji. You take it from us, 2028, Congress is going to come back again in Karnataka with support of all leaders. This is what I want to say. Thank you so much. ಮತ್ತೆ ನಾವು ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದೇ ಬರ್ತೇವೆ ಅನ್ನುವಂತಹ ಮಾತುಗಳನ್ನ ಕಡೆಯದಾಗಿ ಹೇಳಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ನೀವು ಇದನ್ನ ಆನ್ ರೆಕಾರ್ಡ್ ಬರೆದಿಟ್ಕೊಳ್ಳಿ. ನಾವು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೇವೆ. ಶಿವಕುಮಾರ್ ಅವರ ನಾಯಕತ್ವ ಮತ್ತು ಸಿದ್ದರಾಮಯ್ಯನವರ ಸಹಕಾರದೊಂದಿಗೆ ನಾವು ಬರ್ತೀವಿ. ನಮ್ಮೆಲ್ಲ ನಾಯಕರುಗಳ ನೇತೃತ್ವದಲ್ಲಿ ನಾವು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀವಿ. ಇದನ್ನ ನೀವು ಈಗಲೇ ಬರೆದಿಟ್ಕೊಳ್ಳಿ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನ ಕೆ.ಸಿ. ವೇಣುಗೋಪಾಲ್ ಅವರು ಹೇಳಿದ್ದಾರೆ. ಅಷ್ಟೇ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳಿದ್ರು. ಇದೊಂದು ಹೆಗ್ಗಳಿಕೆಯ ಸಮಯ ಅಂತ ಹೇಳ್ಕೊಂಡ್ರು. ಯಾಕೆ ಅಂದ್ರೆ ಒಂದು ಅಧಿಕಾರದ ಹಸ್ತಾಂತರ ಬಹಳ ಸ್ಮೂತ್ ಆಗಿ ನಡೆದಿದೆ ಅಂತೇಳಿ. ಕಾಂಗ್ರೆಸ್ನವರ ಇತಿಹಾಸದಲ್ಲೇ ಬಹುಶಃ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಸುಲಭವಾಗಿ ಅಧಿಕಾರವನ್ನು ಬಿಟ್ಟುಕೊಟ್ಟು ಇನ್ನೊಬ್ಬರು ಮುಖ್ಯಮಂತ್ರಿ ಆಗಿರುವಂಥದ್ದು ಕಾಣ್ತಾ ಇಲ್ಲ. ಹಾಗಾಗಿ ಸಹಜವಾಗಿಯೇ ಅದು ಅವರಿಗೆ ಪ್ರೌಡ್ ಮೂಮೆಂಟ್, ಕಾಂಗ್ರೆಸ್ ನಾಯಕರುಗಳಿಗೆ ಇದು ಪ್ರೌಡ್ ಮೂಮೆಂಟ್ ಅಂತ ಅವರು ಹೇಳ್ಬೋದು. ಆದರೆ ಇದಕ್ಕೆ ಆ ಇಬ್ಬರು ನಾಯಕರುಗಳ ನಡುವೆ ಪರಸ್ಪರರ ನಡುವೆ ಇದ್ದಂತಹ ಒಂದು ವಿಶ್ವಾಸ ಮತ್ತು ಇಬ್ಬರ ನಡುವೆ ಇದ್ದಂತಹ ಒಂದು ಗೌರವ ಅದು ಕಾರಣ ಆಗಿದೆ. ಆ ಗೌರವದ ಕಾರಣಕ್ಕಾಗಿಯೇ ಈಗ ಸರ್ವಾನುಮತದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಇವತ್ತು ಅಧಿಕಾರ ಸ್ವೀಕಾರಕ್ಕೆ ಸಂಬಂಧಪಟ್ಟಂತಹ ಹಕ್ಕು ಮಂಡನೆ ಮಾಡ್ತಾರೆ. ಕಾಂಗ್ರೆಸ್ ಒಂದು ಕುಟುಂಬದ ರೀತಿಯಲ್ಲಿ ಕೆಲಸ ಮಾಡಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉತ್ತಮ ರೀತಿಯಾದಂತಹ ಆಡಳಿತವನ್ನು ಮಾಡಿದ್ದಾರೆ. 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್, ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು
ಹೇಳಿದ್ದಾರೆ. ಸರ್ವಾನುಮತದಿಂದ ಡಿ ಕೆ ಶಿವಕುಮಾರ್ ಅವರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಮಾಡಲಿದ್ದಾರೆ. ಕಾಂಗ್ರೆಸ್ ಕುಟುಂಬ ಒಗ್ಗಟ್ಟಾಗಿದೆ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ. ಸಿದ್ದರಾಮಯ್ಯನವರು ಸಿಎಂ ಆಗಿ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ. ಹಾಗೆಯೇ 2022ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ ಪರ್ವ ಈಗ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ. ಆ ಮೂಲಕ ಶಿವಕುಮಾರ್ ಅವರ ಆಡಳಿತದ ಬಗ್ಗೆ ಮುಂದಿನ 23 ತಿಂಗಳ ಕಾಲ ಅವರ ಆಡಳಿತ ಇರುತ್ತೆ. ಯಾಕಂದ್ರೆ 2028ರ ಮೇ ತಿಂಗಳ ಹೊತ್ತಿಗೆ ಇಷ್ಟು ಹೊತ್ತಿಗೆ ಹೊಸದಾಗಿ ಮತ್ತೆ ಸರ್ಕಾರ ರಚನೆ ಆಗಿರುತ್ತೆ. ಅಷ್ಟರವರೆಗಿನ ಒಂದು ಅಧಿಕಾರದ ಅವಧಿ 22 ತಿಂಗಳು ಪೂರ್ಣವಾದಂಥ ಅಧಿಕಾರ ಇರುತ್ತೆ. ಕಡೆ 2 ತಿಂಗಳು ಸಂಪೂರ್ಣವಾಗಿ ಚುನಾವಣೆಗಳು ಘೋಷಣೆಯಾಗಿ ಚುನಾವಣೆಯ ವಿಚಾರಗಳಿರ್ತವೆ. ಬಹುತೇಕ 20 ತಿಂಗಳ ಆಡಳಿತ ಈಗ ಅವರಿಗೆ ಸಿಕ್ಕಿರುವಂಥ ಒಂದು ಅವಕಾಶ. ಈ 20 ತಿಂಗಳನ್ನ 20 ಮೆಟ್ಟಿಲುಗಳಾಗಿ ಹೇಗೆ ಅವರು ಬಳಸ್ಕೊಳ್ತಾರೆ ಮತ್ತು ಎಷ್ಟು ಎತ್ತರಕ್ಕೆ ಏರ್ತಾರೆ, ಅಥವಾ ಅದು ಏರು ಮುಖವಾಗಿರುತ್ತಾ ಅಥವಾ ಇಳಿಕೆಯ ಕಡೆಗೆ ಹೋಗುತ್ತಾ, ಅದು ನಿರ್ಧಾರ ಆಗುವಂಥದ್ದು. ಮುಂದಿನ ದಿವಸಗಳಲ್ಲಿ ಶಿವಕುಮಾರ್ ಅವರ ಆಡಳಿತವನ್ನು ನೋಡಬೇಕು. ಬಹಳ ವಿಶ್ವಾಸದೊಂದಿಗೆ ಶಿವಕುಮಾರ್ ಅವರು, ದೊಡ್ಡ ಕನಸುಗಳೊಂದಿಗೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಹೊಸ್ತಿಲಲ್ಲಿ ನಿಂತಿದ್ದಾರೆ. ರಾಜಕೀಯಕ್ಕೆ ಬಹಳ ಜಿದ್ದಾಜಿದ್ದಿನೊಂದಿಗೆ ಅವರು ಬಂದಂಥವರು 1985ರಲ್ಲಿ. ಆಗಿನ್ನೂ ವಿದ್ಯಾರ್ಥಿ ನಾಯಕನಾಗಿದ್ದಂತಹ ಶಿವಕುಮಾರ್ ಅವತ್ತು ಕೂಡ ಗಡ್ಡಧಾರಿಯಾಗಿದ್ದರು. ಇದೇ ಶಿವಕುಮಾರ್ ಅವತ್ತು ಮೊದಲ ರಾಜಕೀಯದ ರಂಗ ಪ್ರವೇಶ ಆಗುತ್ತೆ. ದೊಡ್ಡ ಗೌಡರ ವಿರುದ್ಧ ಮೊದಲ ಚುನಾವಣೆಯನ್ನು ಎದುರಿಸ್ತಾರೆ. 29,000 ಮತಗಳನ್ನು ಅವತ್ತು ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗಳಿಸ್ತಾರೆ. ಆದರೆ ಅವತ್ತು ಮಂತ್ರಿಯಾಗಿದ್ದಂತಹ ದೇವೇಗೌಡರ ವಿರುದ್ಧ, ಮತ್ತು ದೇವೇಗೌಡರು ಅಷ್ಟೊತ್ತಿಗಾಗಲೇ ಕನಕಪುರದಲ್ಲಿ ಗೌಡರ ಗೌಡ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಾರೆ. ಹೊಳ್ಳನರಸೀಪುರದವರಾದಂತಹ ದೇವೇಗೌಡರು ಅವತ್ತು ಕನಕಪುರದಲ್ಲೂ ಕೂಡ ರಾಮಕೃಷ್ಣ ಹೆಗಡೆ ಅವರನ್ನ ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಬೈ ಎಲೆಕ್ಷನ್ ಗೆಲ್ಲಿಸ್ಕೊಂಡು ಬಂದಿರ್ತಾರೆ. ಹೀಗಾಗಿ ಅವರ ಪಾಪ್ಯುಲಾರಿಟಿ ಕನಕಪುರ ಭಾಗದಲ್ಲೂ ಕೂಡ ದೊಡ್ಡದಾಗಿರುತ್ತೆ. ನೀರಾವರಿ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಂತಹ ದೇವೇಗೌಡರ ವಿರುದ್ಧ ಸರಿಸಾಟಿ ಆಗಲಿಲ್ಲ. ಆಗಿನ ಬದಲಾವಣೆಯ ರಾಜಕಾರಣದಲ್ಲಿ ಜನತಾ ಪಕ್ಷ ಗೆದ್ದು ಬಂದಿರುತ್ತೆ. ನಂತರ 1989ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ. ಅಲ್ಲಿಂದ ನಂತರ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಅಣ್ಣನಿಗೆ ಸರಿಸಾಟಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಅವರ ತಮ್ಮ ಡಿ ಕೆ ಸುರೇಶ್. ಹೀಗಾಗಿ ಶಿವಕುಮಾರ್ ಸುರೇಶ್ ಜೋಡಿ ನಿರಂತರವಾಗಿ ಸಾತನೂರನ್ನ ತಮ್ಮ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಒಂದಾದ ಮೇಲೆ ಒಂದು ಚುನಾವಣೆಯನ್ನು ಗೆಲ್ತಾ ಬರ್ತಾರೆ. 2004ರ ಚುನಾವಣೆ ಬಹಳ ಮಹತ್ವದ್ದು. ಯಾಕಂದರೆ ವಿಧಾನಸಭೆ ಚುನಾವಣೆ ಜೊತೆಗೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗೆ ಕನಕಪುರದಲ್ಲಿ ಸೋಲಿನ ರುಚಿಯನ್ನು ಉಣಿಸ್ತಾರೆ ಇದೇ ಶಿವಕುಮಾರ್. 1999ರಲ್ಲಿ ಸಾತನೂರಿನಲ್ಲಿ HD ಕುಮಾರಸ್ವಾಮಿ ಅವರು ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧಿಸಿದಾಗಲೂ ಕೂಡ ಕುಮಾರಸ್ವಾಮಿ ಅವರು ಸೋಲನ್ನು ಕಾಣ್ತಾರೆ. ಶಿವಕುಮಾರ್ ಅವರು ಅಲ್ಲೂ ಕೂಡ ಯಶಸ್ವಿಯಾಗಿರ್ತಾರೆ. ಹೀಗಾಗಿ ಗೌಡರ ಕುಟುಂಬದ ಜೊತೆಗೆ ಜಿದ್ದಾಜಿದ್ದಿನ ರಾಜಕೀಯ. ಡಿ ಕೆ ಶಿವಕುಮಾರ್ ಅವರ ಬಹಳ ದೊಡ್ಡದಾದಂತಹ ಒಂದು ಅವರ ಪ್ರೊಫೈಲ್ನಲ್ಲಿರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶನೇ ದೊಡ್ಡ ಗೌಡರ ಕುಟುಂಬದ ವಿರುದ್ಧದ ಅವರ ನೇರ ರಾಜಕಾರಣ. ಮುಂದುವರೆದು SM ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್. ಮುಂದೆ 2008ರಲ್ಲಿ ಪ್ರತಿಪಕ್ಷದಲ್ಲಿ ಕೂರಬೇಕಾದಂತಹ ಸ್ಥಿತಿ, 2013ರಲ್ಲಿ ಮತ್ತೆ ಮಂತ್ರಿಯಾಗುವ ಅವಕಾಶ, 18ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ಮಂತ್ರಿ, 19ರಿಂದ ಮತ್ತೆ ಪ್ರತಿಪಕ್ಷದಲ್ಲಿ ಕುಳಿತು ಕೆಲಸ, 23ರಲ್ಲಿ ಕರ್ನಾಟಕದ ಉಪಮುಖ್ಯಮಂತ್ರಿ ಮತ್ತು 26ರಲ್ಲಿ 2026 ಮೇ 30ರಂದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಜೀವನದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾರೆ. ಈಗ ಆ ಹಕ್ಕನ್ನ ಮಂಡನೆ ಮಾಡೋದಕ್ಕಾಗಿ ಅವರು ಹೊರಟಿರುವಂಥದ್ದು. ಈಗಾಗಲೇ ಅವರು ನಿಯೋಜಿತ ಮುಖ್ಯಮಂತ್ರಿಯಾಗಿ ಈಗ ಲೋಕಭವನಕ್ಕೆ ಹೋಗ್ತಾ ಇದ್ದಂತೆ ನಿಯೋಜಿತ ಮುಖ್ಯಮಂತ್ರಿಯಾಗಿ ಹೊರಗಡೆ ಬರ್ತಾರೆ. ಯಾಕಂದರೆ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಜೂನ್ 3ನೇ ತಾರೀಕಿನಂದು ಪಡ್ಕೊಳ್ತಾರೆ. ಜೂನ್ 3ರಂದು ಕರ್ನಾಟಕದ
ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ. ಈಗಾಗಲೇ ವಿಧಾನಸೌಧದಿಂದ ನೇರವಾಗಿ ಲೋಕಭವನದ ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡ್ತಾರೆ. ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿದ್ದಾರೆ. ಅಲ್ಲಿ ತಮ್ಮ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರು ಕೂಡ ತೆರಳಿದ್ದಾರೆ. ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರ ಜೊತೆಗೆ ಈಗಾಗಲೇ ಲೋಕಭವನಕ್ಕೆ ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ತಮ್ಮ ಸರ್ಕಾರದ ರಚನೆಗೆ ಹಕ್ಕು ಮಂಡನೆ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ದಿನಾಂಕವನ್ನ ನಿಗದಿ ಮಾಡಿಸ್ಕೊಳ್ತಾರೆ. ರಾಜ್ಯಪಾಲರ ಅನುಮತಿಯನ್ನ ಪಡ್ಕೊಳ್ತಾರೆ. ರಾಜ್ಯಪಾಲರು ರಾಜ್ಯಾಂಗದ ಮುಖ್ಯಸ್ಥರಾಗಿ ಪ್ರಮಾಣ ವಚನವನ್ನ ಮತ್ತು ಗೌಪ್ಯತೆಯ ಬೋಧನೆಯನ್ನ ಮಾಡೋರಿದ್ದಾರೆ. ಜೂನ್ 3ನೇ ತಾರೀಕರಂದು ಲೋಕಭವನದ ಗಾಜಿನ ಮನೆಯಲ್ಲೇನೆ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೂ ಕೂಡ ನಡೆಯುತ್ತೆ. ವಿಧಾನಸೌಧದಿಂದ ಈಗ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ನ ನಿಯೋಗ ಲೋಕಭವನದ ಕಡೆಗೆ ಹೊರಟಿದೆ. ಅಲ್ಲಿ ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆಯ ಹಕ್ಕನ್ನ ಶಿವಕುಮಾರ್ ಮಂಡನೆ ಮಾಡ್ತಾರೆ. ಬಹಳ ಮಹತ್ವದ ದಿನ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ. ಮೇ 30 ಕಾಂಗ್ರೆಸ್ನ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮತ್ತು ಈಗ ಲೋಕಭವನದ ಕಡೆಗೆ ಹೋಗಿ ಸರ್ಕಾರ ರಚನೆಯ ಹಕ್ಕು ಮಂಡನೆ. ಇದು ಹೊರಡೋದಕ್ಕಿಂತ ಮುಂಚಿತವಾಗಿ ಅವರು ವಿಧಾನಸೌಧದ ಮೆಟ್ಟಿಲುಗಳ ಮೂಲಕವಾಗಿ ಇಳಿದು ಬರ್ತಾ ಇದ್ದಂತಹ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಲೋಕಭವನದ ಕಡೆಗೆ ಹೊರಟಿದ್ದಾರೆ. ಅವರು ಇಳಿದು ಬರ್ತಾ ಇರುವ ಸಂದರ್ಭದಲ್ಲೂ ಕೂಡ ಅವರ ಬೆಂಬಲಿಗರು ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ವಿಧಾನಸೌಧದ ಆವರಣಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯಾಕಂದರೆ ಅವರ ಬೆಂಬಲಿಗರು ಬಹಳಷ್ಟು ದಿವಸಗಳಿಂದ ಕಾಯ್ತಾ ಇದ್ರು. 3 ವರ್ಷಗಳಿಂದ ಅಫ್ಕೋರ್ಸ್ ಕಾಯ್ತಾ ಇದ್ರು. ಯಾವತ್ತು ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು ಅವರು ಕಾಯ್ತಾ ಇದ್ರು. ಒಂದೇ ಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ತೆರಳಿದ್ದಾರೆ. ಲೋಕಭವನದ ಕಡೆಗೆ ಹೊರಟಿದ್ದಾರೆ. ಶಿವಕುಮಾರ್ ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ತಯಾರಾಗಿದ್ದಾರೆ. ಮಳೆ ಸುರಿತಾ ಇತ್ತು, ಸಣ್ಣದಾಗಿ ಮಳೆ ಬರ್ತಾ ಇತ್ತು. ರಾಜಭವನದ ಆವರಣದ ಕಡೆಗೆ ಈಗ ಬರ್ತಾ ಇರುವಂಥದ್ದು, ಲೋಕಭವನದ ಆವರಣದ ಕಡೆಗೆ ಬರ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಲೋಕಭವನದ ಕಡೆಗೆ ಈಗಾಗಲೇ ಬಂದು ತಲುಪಿದೆ. ಶಿವಕುಮಾರ್ ಅವರು ಇರುವಂತಹ ಕಾರು ಕೂಡ ಈಗ ಬಂದು ತಲುಪ್ತಾ ಇರುವಂಥದ್ದು. ಶಿವಕುಮಾರ್ ಅವರು ಬಂದಿದ್ದಾರೆ ಈಗ ಲೋಕಭವನದ ಕಡೆಗೆ. ಲೋಕಭವನದಿಂದ ಈಗ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲೂ ಕೂಡ ನ್ಯೂಸ್ 18ನ ಕ್ಯಾಮ್ರಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲೆಲ್ಲಿ ಅವರು ಹೋಗ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಈಗಾಗಲೇ ಲೋಕಭವನದ ಒಳಗಡೆ ಶಿವಕುಮಾರ್ ಅವರಿರುವಂತಹ ಕಾರು ಹೊರಟು ಹೋಗಿದೆ. ಲೋಕಭವನವನ್ನು ತಲುಪಿದೆ. ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿರುವಂತಹ ಕಾರು ಅಲ್ಲಿ ಲೋಕಭವನದ ಒಳಗಡೆ ರಾಜ್ಯಪಾಲರಿಗೆ ಈಗ ಅವರು ಅಧಿಕಾರ ಸ್ವೀಕಾರದ ಹಕ್ಕು ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ಈಗಾಗಲೇ ರಾಜ್ಯಪಾಲರು ಅಂಗೀಕಾರ ಮಾಡಿದ್ರು. ರಾಜ್ಯಪಾಲರು ಅವತ್ತು ಇರಲಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದಕ್ಕೆ ಹೋದಾಗ ಅವತ್ತು ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ಪತ್ರವನ್ನು ಕೊಟ್ಟು ಬಂದಂತಹ ಸಿದ್ದರಾಮಯ್ಯನವರು ನಂತರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು, ಸಾಂವಿಧಾನಿಕವಾಗಿ ಅವರು ನನ್ನ ರಾಜೀನಾಮೆಯನ್ನು ಸ್ವೀಕರಿಸಬೇಕಾಗುತ್ತೆ, ಅವರಿಗೆ ಬೇರೆ ಏನೋ ಆಪ್ಷನ್ ಇರೋದಿಲ್ಲ, ಅವರಿಗೆ ನನ್ನ ವಾಪಸ್ ಕರೆಸಬೇಕಾದ ಅವಶ್ಯಕತೆಯನ್ನು ಇಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಅದರ ಪ್ರಕಾರವಾಗಿ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದರು. ನಂತರ ರಾಜ್ಯಪಾಲರು ಇವತ್ತು ಹೊಸ ಮುಖ್ಯಮಂತ್ರಿಯವರು ಹೋಗಿ ನನಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸೋದಕ್ಕೆ ನೀವು ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳಿ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಇದು ವಿಧಾನಸೌಧದಿಂದ ಹೊರಟಾಗಿದ್ದ ದೃಶ್ಯವನ್ನು ನೋಡ್ತಾ ಇದ್ವಿ. ಲೋಕಭವನಕ್ಕೆ, ಬೆಂಗಳೂರಿನಲ್ಲಿರೋ ಲೋಕಭವನಕ್ಕೆ ಆಗಮಿಸಿರುವಂತಹ ಡಿ.ಕೆ. ಶಿವಕುಮಾರ ಪರ್ವ ಈಗ ಶುರುವಾಗ್ತಾ ಇದೆ. ಲೋಕಭವನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ರಾಜ್ಯಪಾಲರ ಸಮ್ಮುಖದಲ್ಲಿ ಮಾಡ್ತಾರೆ. ರಾಜ್ಯಪಾಲರಿಗೆ ಶಾಸಕಾಂಗ ಪಕ್ಷದ ನಿರ್ಣಯವನ್ನ ಕೊಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಕರ್ನಾಟಕ ವಿಧಾನಸಭೆಯ ಅತಿದೊಡ್ಡ ಪಕ್ಷವಾಗಿರುವ, ಪೂರ್ಣ ಬಹುಮತ ಇರುವಂತಹ ಪಕ್ಷವಾಗಿರುವ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಿರ್ಣಯವನ್ನ ಲೋಕಭವನದಲ್ಲಿ ರಾಜ್ಯಪಾಲರಿಗೆ ಡಿ.ಕೆ. ಶಿವಕುಮಾರ್ ಅವರು ನೀಡ್ತಾರೆ. ಡಿ.ಕೆ. ಶಿವಕುಮಾರ್ ಕೊಟ್ಟಂತಹ ಪತ್ರದ ಆಧಾರದ ಮೇಲೆ ಅವರಿಗೆ ಸರ್ಕಾರ ರಚನೆಯ ದಿನಾಂಕವನ್ನು ಅವರು ಕೇಳ್ತಾರೆ. ಅದರಲ್ಲೇ ಆ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರ್ತಾರೆ, ಇಂತಹ ದಿನಾಂಕದಂದು ನನಗೆ ನೀವು ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತೇಳಿ. ಅದರ ಆಧಾರದ ಮೇಲೆ ಲೋಕಭವನದಲ್ಲಿ ತಯಾರಿಗಳು ನಡೀತವೆ. ಲೋಕಭವನದ ಗಾಜಿನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಗ್ರಹಣ ಮಾಡಲಿದ್ದಾರೆ. ಅಧಿಕಾರವನ್ನ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ.
ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇರುವಂತದ್ದು. ಆ ಮೂಲಕ ಕಳೆದ 37 ವರ್ಷಗಳ ಶಾಸಕನಾಗಿ ಅವರು 37 ವರ್ಷಗಳಾದವು. 37 ವರ್ಷಗಳ ಆಳ್ವಿಕೆಯ ಒಬ್ಬ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಅವರು ಕಳೆದ 37 ವರ್ಷಗಳಿಂದ ಶಾಸನಸಭೆಯ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಂತಹವರು. ಈಗ ಅವರು ಮುಖ್ಯಮಂತ್ರಿಯಾಗಿ ಅಪಾರ ಅನುಭವವನ್ನು ಹೊಂದಿರುವಂತಹ ಒಬ್ಬ ಶಾಸಕ, ಒಬ್ಬ ನಾಯಕ, ಒಬ್ಬ ಸಚಿವ ಶಿವಕುಮಾರ್ ಅವರು ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ನೇಮಕಗೊಂಡಿದ್ದಾರೆ. ಅವರೀಗ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಮಾಡ್ತಾರೆ ಲೋಕಭವನದಲ್ಲಿ. ಲೋಕಭವನಕ್ಕೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅಲ್ಲಿ ಲೋಕಭವನದ ಒಳಗಡೆ ಹೋಗಿ ಆಗಿದೆ. ಅಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ಸರ್ಕಾರ ರಚನೆಯ ಪತ್ರವನ್ನು ಅವರು ಕೊಡ್ತಾರೆ. ಸರ್ಕಾರ ರಚನೆಯ ಪತ್ರವನ್ನು ಅವರು ಕೊಟ್ಟ ನಂತರ ಅದಕ್ಕೆ ಒಪ್ಪಿಗೆಯನ್ನ ರಾಜ್ಯಪಾಲರು ಸೂಚಿಸಿ ಸರ್ಕಾರ ರಚನೆಯನ್ನ ಯಾವ ದಿವಸ ಅನ್ನುವಂಥದ್ದರ ದಿನಾಂಕವನ್ನು ನಿಗದಿ ಮಾಡಲಾಗುತ್ತೆ. ಆ ಪ್ರಕಾರವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಸಿದ್ದರಾಮಯ್ಯನವರ ನಂತರ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ 8 ವರ್ಷಗಳ ಆಳ್ವಿಕೆ ಮುಕ್ತಾಯಗೊಂಡಿದ್ದು ಈಗ ಶಿವಕುಮಾರ್ ಅವರ ಆಡಳಿತ. This is the message. Saluting Siddaramaiah ji, appreciating D.K. Shivakumar. ಹೀಗೆ ಈಗಾಗಲೇ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಅದನ್ನು ಅನುಮೋದನೆ ಮಾಡಿದಂಥವರು ಡಾಕ್ಟರ್ ಜಿ. ಪರಮೇಶ್ವರ್. ಆ ಮೂಲಕ ಆಯ್ಕೆ ಪ್ರಕ್ರಿಯೆಗಳು ಮುಕ್ತಾಯ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಲೋಕಭವನಕ್ಕೆ ಬಂದಿದ್ದಾರೆ, ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಹಕ್ಕು ಮಂಡನೆ ಮಾಡುವಂತಹ ಪತ್ರವನ್ನು ಅವರು ಕೊಡ್ತಾರೆ. ಆ ಪತ್ರವನ್ನು ಸ್ವೀಕರಿಸಿದಂತಹ ರಾಜ್ಯಪಾಲರು ಅವರಿಗೆ ಸರ್ಕಾರ ರಚನೆಯನ್ನು ಮಾಡುವಂಥದ್ದಕ್ಕೆ ಬೇಕಾದಂತಹ ದಿನಾಂಕವನ್ನು ಸೂಚನೆ ಮಾಡ್ತಾರೆ. ಇದು ಮುಖ್ಯಮಂತ್ರಿಯಾಗಿ ಅವರು ಒಂದು ದಿನಾಂಕವನ್ನು ಹೇಳಿರ್ತಾರೆ. ಅದೇ ದಿನಾಂಕಕ್ಕೆ ರಾಜ್ಯಪಾಲರು ಅಂಕಿತವನ್ನು ಹಾಕ್ತಾರೆ. ಅವತ್ತೇ ಅವರು ನೂತನ ಮುಖ್ಯಮಂತ್ರಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿದ್ದಾರೆ. ತನ್ನ ಬೆಂಬಲಿಗರು, ಆಪ್ತರು ಇವರೆಲ್ಲರ ಜೊತೆಗೂಡಿ, ಪಕ್ಷದ ನಾಯಕರುಗಳ ಜೊತೆಗೂಡಿ ಡಿ.ಕೆ. ಶಿವಕುಮಾರ್ ಈಗ ಲೋಕಭವನಕ್ಕೆ ತಲುಪಿದ್ದಾರೆ. ಲೋಕಭವನದಲ್ಲಿ ನಡೆಯುವಂಥದ್ದು ಮುಂದಿನ ಔಪಚಾರಿಕ ಪ್ರಕ್ರಿಯೆಗಳು. ರಾಜ್ಯಪಾಲರು ಇವರು ಕೊಡುವಂತಹ ಪತ್ರವನ್ನು ಸ್ವೀಕರಿಸಿದ ನಂತರ ಸರ್ಕಾರ ರಚನೆಯ ದಿನಾಂಕದ ನಿಗದಿಯಾಗುತ್ತೆ ಮತ್ತು ಆ ದಿನಾಂಕದಂದೇ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವರೀಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಶಿವಕುಮಾರ್ ಅವರ ಆಡಳಿತ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಿದೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವಂತಹ ಕಾಲ ಬಂದೊದಗಿದೆ. ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದಂಥವರಲ್ಲಿ ಎಸ್.ಎಂ. ಕೃಷ್ಣ ಅವರು ಮೊದಲಿಗರು. ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು ವೀರಪ್ಪ ಮೊಯ್ಲಿ ಅವರ ಸರ್ಕಾರದ ಸಂದರ್ಭದಲ್ಲಿ. ಇವತ್ತು ಶಾಸನಸಭೆಗೆ ಅಂದರೆ ಶಾಸಕಾಂಗ ಪಕ್ಷದ ಸಭೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಜ್ಜಯ್ಯನ ಫೋಟೋಗೆ ಕೈ ಮುಗಿದು ಮನೆಯಿಂದ ಹೊರಟಂಥವರು ಡಿ.ಕೆ. ಶಿವಕುಮಾರ್. ಅಜ್ಜಯ್ಯನ ಫೋಟೋಗೆ ನಮಿಸಿ ಹೊರಟರು. ಹೊಸ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಅಜ್ಜಯ್ಯನ ಆಶೀರ್ವಾದವನ್ನು ಅವರು ಪಡ್ಕೊಂಡಿದ್ದಾರೆ. ಆ ಆಶೀರ್ವಾದವನ್ನು ಅಜ್ಜಯ್ಯನಿಂದ ಪಡ್ಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಇನ್ನು ಶಾಸಕಾಂಗ ಪಕ್ಷದ ಸಭೆಯನ್ನು ಮುಗಿಸಿ ಬಂದಂತಹ ಕಾಂಗ್ರೆಸ್ನ ಶಾಸಕರುಗಳು ಮಾತನಾಡಿದ್ದಾರೆ, ನೋಡೋಣ. ಕಾಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ನನ್ನ ಹೆಸರು ಹೇಳಿದ್ರೆ ನಾನು ಓದ್ತೀನಿ. ಎಲ್ಲ ಮಾಡಿದೀವಿ, ಫಲಪ್ರದ ಆಗಬಹುದು, ನಿರೀಕ್ಷೆನಲ್ಲಿದ್ದೀವಿ. ಭರವಸೆ ಈಡೇರುತ್ತೆ ಅನ್ನೋ ನಿರೀಕ್ಷೆನಲ್ಲಿದ್ದೀವಿ. ಕಾದು ನೋಡೋಣ. ತಣ್ಣೀರು ಬೀಳಲ್ಲ. ತಣ್ಣೀರು ಬಿದ್ದರೆ ಏನು ಮಾಡೋಕ್ಕಾಗುತ್ತೆ? ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕಾಂಗ ಪಕ್ಷ, AICC ಸೂಚನೆಯಂತೆ ಸಿದ್ದರಾಮಯ್ಯನವರು ಅವರ ರಿಸಿಗ್ನೇಷನ್ ಕೊಟ್ಟು ಅಕ್ಸೆಪ್ಟ್ ಆದಮೇಲೆ ಹೊಸ CLP ನಾಯಕನ್ನು ಆಯ್ಕೆ ಮಾಡಲಿಕ್ಕೆ ಮೂವ್ ಮಾಡಿದ್ದಾರೆ.
ಅದನ್ನು AICC ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲ ಇನಾನಿಮಸ್ ಆಗಿ ಶಾಸಕರು, MLCಗಳು, ರಾಜ್ಯಸಭಾ ಮೆಂಬರು, ಪಾರ್ಲಿಮೆಂಟ್ ಮೆಂಬರ್ಸು ಇನಾನಿಮಸ್ ಆಗಿ ಹೊಸ ನಾಯಕನ, ಹೊಸ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ವಿ. 3ನೇ ತಾರೀಕು 3 ಗಂಟೆಯಿಂದ 4 ಗಂಟೆ ಒಳಗಡೆ ರಾಜಭವನದಲ್ಲಿ ಓತ್ ತಗೋತಾ ಇದ್ದಾರೆ. ಓತು ಜನನೇ ಇಲ್ಲ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ ಅವರ ನಾಯಕತ್ವದಲ್ಲಿ. ಅದನ್ನು ಪಕ್ಷ ತೀರ್ಮಾನ ಮಾಡುತ್ತೆ. ಸಭೆಯಲ್ಲಿ ಯಾವ ರೀತಿ ನಡವಳಿ ನಡೀತು ಸರ್? ಯಾವ ರೀತಿ ಅನುಮೋದನೆ ಮಾಡಿಲ್ಲ? ಭಾಳ ಸಂತೋಷವಾಗಿ, ಭಾಳ ಸುಖವಾಗಿ ಆ ಒಂದು ಬದಲಾವಣೆ ಲೀಡರ್ಶಿಪ್ಪನ್ನು, CLP ಲೀಡರ್ಶಿಪ್ಪನ್ನು ನಾವು ಹೈಕಮಾಂಡಿಗೆ ಸಂಪೂರ್ಣವಾದ ಅಧಿಕಾರವನ್ನು ಕೊಟ್ವಿ. ಹೈಕಮಾಂಡ್ ಅಲ್ಲಿಂದ ನೇಮಕ ಮಾಡಿದ್ರು. ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡಿದ್ರು. ಎಲ್ಲ ಥರದ ಒಂದು ಒಳ್ಳೆಯ ರೀತಿಯಲ್ಲಿ ಅಧಿಕಾರ ಬದಲಾವಣೆ ಕಾರ್ಯಕ್ರಮ 3ನೇ ತಾರೀಕು ಪಕ್ಷ ಸಿದ್ದರಾಮಯ್ಯನವರೇ ನಿಂತು ಎಲ್ಲ ಮಾಡ್ತಾರೆ. ಹೊಸ ಸಂಪ್ರದಾಯನ ಕ್ರಿಯೇಟ್ ಮಾಡಿದ್ರಿ. ಒಂದು ಕೃತಜ್ಞತೆಯನ್ನು CLP ನಾಯಕನಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸಲ್ಲಿಸಿದ್ರು. ಅದು ಯಾವ ರೀತಿ ಇತ್ತು? ಭಾಳ ಒಳ್ಳೆಯ ಒಂದು ಇದು ನಿಜ ಹೇಳಬೇಕಾದ್ರೆ ಮುಂದಿನ ಭವಿಷ್ಯದ ಜನ್ರೇಷನ್ಗೆ ಇದೊಂದು ಮಾದರಿ. ಯಾವ ರೀತಿಯಲ್ಲಿ ಒಬ್ಬ ನಾಯಕ ಪದವನ್ನು ಇನ್ನೊಬ್ಬರಿಗೆ ಬಿಟ್ಕೊಡುವಂಥದ್ದು, ಮುಂದಿನ ಜನ್ರೇಷನನ್ನು ಮತ್ತೆ ಅವಕಾಶ ಮಾಡಿಕೊಡುವಂಥದ್ದು ನಿಜವಾಗ್ಲೂ ಬಹುಶಃ ಇದು ಕರ್ನಾಟಕಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಯಾರಿಸ್ ತಾವು ಕೂಡ ಸೀನಿಯರ್ ಲೀಡರ್ ಇದ್ದೀರಾ, ಸೀನಿಯರ್ MLA ಇದ್ದೀರಾ, ತಾವು ಕೂಡ ತಮ್ಮ ರೈಟ್ಸನ್ನು ಕೇಳ್ತಾ ಇದ್ದೀರಾ. ನಿಮಗೆ ಅಂಥ ಅವಕಾಶ ಈ ಬಾರಿ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಖಂಡಿತವಾಗಿ ನಂಬಿಕೆ ಇದೆ, ವಿಶ್ವಾಸವಿದೆ. ಪಕ್ಷದ ಹೈಕಮಾಂಡು ಒಳ್ಳೆಯ ತೀರ್ಮಾನ ತಗೊಳ್ತಾರೆ ಅನ್ನೋ ನಂಬಿಕೆ ನನಗೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೂ ಇದೆ. ನಿರ್ಗಮಿತ CMಗೆ ಮತ್ತು ಹೊಸ CM ಆಗುವಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಇಲ್ಲ, ಇದೇ ಈ ಯಾವ ಥರ ಅವರು 2023ರಲ್ಲಿ ಸರ್ಕಾರ ತಂದರು, ಅವರಿಬ್ಬರು ಅದೇ ರೀತಿಯಲ್ಲಿ ಸೇರಿಕೊಂಡು 2028 ಮತ್ತು 29ನೇ ಚುನಾವಣೆ ಜೊತೆಯಲ್ಲೇ ಮಾಡಬೇಕು. ಅದು ಇನ್ನೂ ಹೆಚ್ಚಿನ ಒಂದು ಸಂದೇಶ ಇಡೀ ದೇಶಕ್ಕೆ ಕೊಡುತ್ತೆ. ಇದು ಹಿರಿಯ ಶಾಸಕ NA ಹ್ಯಾರಿಸ್ ಅವರ. I don't know. The AICC will decide on that. Thank you so much. ನಾಯಕರುಗಳು ಮಾತಾಡ್ತಾ ಇದ್ರು, ಶಾಸಕರುಗಳು ಮಾತನಾಡ್ತಾ ಇದ್ರು. ಕೆಲವರಿಗೆ ಮಂತ್ರಿಗಳಾಗುವಂಥ ಆಸೆ, ಕೆಲವರಿಗೆ ಇವತ್ತು ನಡೆದಿರುವಂತಹ ಪ್ರಕ್ರಿಯೆ ಎಷ್ಟು ಸುಲಲಿತವಾಗಿ ನಡೆದಿದೆ ಅನ್ನುವಂತಹ ಹೆಮ್ಮೆ, ಯಾವ ರೀತಿಯಂಥ ಒಂದು ಮಾದರಿ ಕ್ರಿಯೇಟ್ ಮಾಡಿಸಿದ್ದೀವಿ ಕಾಂಗ್ರೆಸ್ನಲ್ಲಿ ಅನ್ನೋದರ ಬಗ್ಗೆ ಖುಷಿಯೂ ಕೂಡ ವ್ಯಕ್ತವಾಗಿದೆ. ಹೀಗೆ ಪ್ರತಿಯೊಬ್ಬರು ಕೂಡ ಅವರವರದೇ ಆದಂತಹ ದೃಷ್ಟಿಕೋನದಲ್ಲಿ ಇವತ್ತಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಶಾಸಕರುಗಳಿಗೂ ಕೂಡ ಒಮ್ಮೆ ಮಂತ್ರಿ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. Has proved that Congress is a one family. It is one family. I think it is not seen in any party. Without any second word, second thought, the matter is resolved. CLP has been supported by each and every MLA. Yeah. ಆಯಿತು. ನಿರ್ಗಮಿತ ಶಾಸಕಾಂಗ ಪಕ್ಷದ ನಾಯಕರಿಗೆ ಧನ್ಯತಾ ನಿರ್ಣಯವನ್ನು ಕೂಡ ಅರ್ಪಿಸಿತು. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಮಾನ್ಯ ಸಿದ್ದರಾಮಯ್ಯ ಅವರು ಬಂದಾಗ ಅವರೇ DK ಶಿವಕುಮಾರ್ ಅವರ ಹೆಸರನ್ನು ಪ್ರಪೋಸ್ ಮಾಡಿದ್ರು. ಮೊದಲು ಒಂದು ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆಯಿತು. ಎಲ್ಲರದು ನಮ್ಮ ಪಕ್ಷದ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ವಿ. ಸಿಂಗಲ್ ಲೈನ್ ರೆಸೊಲ್ಯೂಷನ್ ಆದ ನಂತರ ಮಾನ್ಯ KC ವೇಣುಗೋಪಾಲ್ ಅವರು ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ದೂರವಾಣಿ ಮುಖಾಂತರ ದೆಹಲಿಯಲ್ಲಿ ಮಾತಾಡಿದ್ರು. ದೆಹಲಿಗೆ ಮಾತಾಡಿ ಮಾನ್ಯ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿ
ಯಾರಿಗೆ ಮಾಡಿದ್ರೆ ಸೂಕ್ತ ಇರ್ತದಂತ ಒಂದು ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಖುದ್ದಾಗಿ ನಮ್ಮ ಔಟ್ಗೋಯಿಂಗ್ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅವರ ಹೆಸರು ಪ್ರಪೋಸ್ ಮಾಡಿದ್ರು, ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಮೋದನೆಯನ್ನು ನೀಡಿದರು, ಮತ್ತು ಎಲ್ಲ ಶಾಸಕರು ಒಮ್ಮತದಿಂದ ಒಗ್ಗಟ್ಟದಿಂದ ನಾವು ಒಪ್ಕೊಂಡ್ವಿ. ಅವರು ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಮುಂದೆ ಇರ್ತಕ್ಕಂಥ 3ನೇ ತಾರೀಕಿಗೆ 4 ಗಂಟೆಗೆ ರಾಜಭವನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸರ್ 2013ರಿಂದ 2026 ಕೂಡ ಅಜಯ್ ಸಿಂಗ್ ಅವರಿಗೆ ಪದೇ ಪದೇ ಅನ್ಯಾಯ ಆಗ್ತಿದೆ ಅಂತೇಳಿ ಹೈದರಾಬಾದ್ ಕರ್ನಾಟಕದ ಹೇಳ್ತಾರೆ. ರಜಪೂತ್ ಸಮುದಾಯದ ಒಂದು ಮೈಕ್ರೋ ಕಮ್ಯುನಿಟಿಯ ಅಜಯ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ರ ಮಗ ಅಜಯ್ ಸಿಂಗ್ ಯಾಕೆ ಆಗ್ತಿಲ್ಲ ಮಂತ್ರಿ ಅನ್ನೋದೇ ಕೂಡ ಹಲವಾರು ಚರ್ಚೆಗಳಾಗ್ತಿರ್ತಕ್ಕಂಥ ಈ ಸಂಪುಟದಲ್ಲಾದರೂ ಆಗ್ತೀರಿ ಅನ್ನೋ ಭರವಸೆ ಇದೆಯಾ? ಸಂಪೂರ್ಣವಾದ ವಿಶ್ವಾಸ ಇದೆ. ಈ ಬಾರಿ ನನಗೆ ಅನ್ಯಾಯ ಆಗಲ್ಲ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಪಕ್ಷದ ವರಿಷ್ಠರು ನಾಯಕರು ಎಲ್ಲರೂ ಸೇರಿ ನನಗೆ ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಪದೇ ಪದೇ ನಿಮ್ಮ ಭಾಗದವರೇ ಅತಿ ದೊಡ್ಡ ನಾಯಕರು ತಮ್ಮ ಅತಿಯಾದ ಪುತ್ರ ಪ್ರೇಮದ ಕಾರಣಕ್ಕೆ ಅಜಯ್ ಸಿಂಗ್ ಅಂತ ನಾಯಕನನ್ನ ಕಡೆಗಣಿಸಿದರೆ ಮಂತ್ರಿ ಆಗ್ಲಿಕ್ಕೆ ಬಿಡಲಿ ಅಂತ ಗಂಭೀರ ಆರೋಪ ಇರ್ತಕ್ಕಂಥದ್ದು. ಯಾಕೆ ಅಜಯ್ ಸಿಂಗ್ ಮೇಲೆ ಯಾಕೆ ಮಗಗೆ ಪೈಪೋಟಿ ಆಗ್ತಾರಂತನಾ? ಇಲ್ಲ, ಈಗ ಖಂಡಿತವಾಗಿ ಅವಕಾಶ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡೋಣ ಮುಂದೆ ಇರ್ತಕ್ಕಂಥ. ನಾನು ಓಪನ್ ಹೇಳ್ತೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶ ಸಿಗುತ್ತೆ. ನೀವು ಕೂಡ ಏಬಲ್ ಇದ್ದೀರಾ, ಸ್ಟೇಬಲ್ ಇದ್ದೀರಾ, ನಾಲೆಡ್ಜ್ ಇದ್ದೀರಾ, XCM ಮಗ ಇದ್ದೀರಾ, ಆಯ್ತಾ, ಎಲ್ಲ ಥರದ್ದು ನಾಲೆಡ್ಜ್ ಇರ್ತಕ್ಕಂಥ ನಿಮ್ಮ ಬ್ರದರ್ ಕೂಡ ಒಳ್ಳೆ ಪಕ್ಷ ಸಂಘಟಕ. ಯಾಕೆ ಪ್ರಿಯಾಂಕ್ ಖರ್ಗೆಗೆ ಒಂದು ನ್ಯಾಯ, ಅಜಯ್ ಸಿಂಗ್ಗೆ ಇನ್ನೊಂದು ನ್ಯಾಯನಾ? ಇಲ್ಲ, ಈ ಬಾರಿ ಬಹುಶಃ ನಮ್ಮಿಬ್ರಿಗೂ ಅವಕಾಶ ಸಿಗ್ತದೆ. ಅವರು ಒಳ್ಳೆ ಸ್ಥಾನ ಸಿಗ್ತದೆ, ನಮಗೂ ಒಳ್ಳೆ ಸ್ಥಾನ ಸಿಗ್ತದೆ ಅಂತ ಒಂದು ವಿಶ್ವಾಸ ಇದೆ. ಪಕ್ಷದ ವರಿಷ್ಠರು ನಂಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಜೊತೆಯಾಗಿ ಕೆಲಸ ಮಾಡ್ತೀವಿ. ಎಸ್ ಸರ್, ಲಾಸ್ಟ್ ಕ್ವಶನ್. ನಿಮ್ಮ ತಂದೆಯವರ ಒಡನಾಡಿ, ಆತ್ಮೀಯ ಸ್ನೇಹಿತ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಮಗ ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಮಂತ್ರಿ ಮಾಡ್ತಾರೆ, ಅದೇ ಥರ ತನ್ನ ಆತ್ಮೀಯ ಗೆಳೆಯನ ಮಗನನ್ನು ಕೂಡ ಮಂತ್ರಿ ಮಾಡಲಿಕ್ಕೆ ಶಿಫಾರಸು ಮಾಡ್ಬೋದೆಂಬ ಭರವಸೆ ಇದೆಯಾ ನಿಮಗೆ? ಖಂಡಿತವಾಗಿ ಮಾಡೇ ಮಾಡ್ತಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಈ ಬಾರಿ ಖಂಡಿತವಾಗಿ ಆಶೀರ್ವಾದ ಮಾಡೇ ಮಾಡ್ತಾರಂತ ಒಂದು ವಿಶ್ವಾಸ ಇದೆ ಮತ್ತು ಭರವಸೆಯನ್ನು ನೀಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಅಜಯ್ ಸಿಂಗ್ ಅವರು ಧನ್ಯವಾದಗಳು. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರರನ್ನು ಯಾವ ರೀತಿ ಮಂತ್ರಿ ಮಾಡ್ತಾರೆ ಅದೇ ರೀತಿ ಕಲಬುರಗಿನಲ್ಲಿರು, ಹಾವೇರಿನಲ್ಲಿರು, ಚಾಮರಾಜನಗರನಲ್ಲಿರು ಪಕ್ಷ ಬಲಿಷ್ಠ ಮಾಡುವಂದ್ರೆ ಅದನ್ನು ಕೂಡ ನನ್ನ ಕರ್ತವ್ಯ. ಗೊಂದಲನೇ ಇರಲಿಲ್ಲ ಸರ್ ಗೌಡ್ರೆ, ಗೊಂದಲ ಎಲ್ಲಿತ್ತು? ಗೊಂದಲ ಇದ್ದಿದ್ರೆ ಇಷ್ಟು ಸ್ಮೂತ್ ಆಗಿ CLP ನಡೀತಾ ಇತ್ತ? ನೀವೇ ಹೇಳಿ. Mark my words, 2028 Congress is going to come back in Karnataka. Thank you, sir. Thank you. ನೂತನ CLP ನಾಯಕ ಹೀಗೆ ಎಲ್ಲರೂ ಕೂಡ ಒಂದು ಕಡೆಯಲ್ಲಿ ಮಂತ್ರಿ ಆಗುವಂತಹ ವಿಶ್ವಾಸ, ಮತ್ತೊಂದು ಕಡೆಯಲ್ಲಿ ಪಕ್ಷ ಸಂಘಟನೆಗೆ ಕಳಿಸಿದರೆ ಅದಕ್ಕೂ ರೆಡಿ ಅನ್ನುವಂತಹ ತ್ಯಾಗದ ಮಾತುಗಳ ವಿಶ್ವಾಸ. ಈ ರೀತಿಯಾಗಿ ಗ್ಯಾರಂಟಿ ಮಂತ್ರಿ ಆಗ್ತೀನಿ ಅಂತ ವಿಶ್ವಾಸ ಇರುವಂಥವ್ರು ಪಕ್ಷದ ಸಂಘಟನೆ ಕಳಿಸಿದ್ರು ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಮಂತ್ರಿ ಆಗತ್ತೆ ಆಗಲ್ಲ ಅನ್ನುವಂಥ ರೀತಿಯಾದಂತಹ 50-50ಯಲ್ಲಿರುವಂಥವ್ರು ನಾನು ಮಂತ್ರಿ ಆಗೇ ಆಗ್ತೀನಿ, ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ಅನ್ಯಾಯ ಆಗೋದೇ ಇಲ್ಲ ಅನ್ನುವಂತಹ ವಿಶ್ವಾಸ. ನಾನಾ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಅಂತಿಮವಾಗಿ ಕನಸು ಇದ್ದೇ ಇರುತ್ತೆ, ನಾನು ಕೂಡ ಮಂತ್ರಿ ಆಗಬೇಕು, ಸರ್ಕಾರದ ಭಾಗ ಆಗಬೇಕು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕು. ಶಾಸಕರಾಗುವಂಥವರ ಗುರಿ ಅದಾಗಿದ್ದೇ ಇರುತ್ತೆ, ಅದು ಆಗಿರಲೇಬೇಕಾಗಿರುತ್ತದೆ ಕೂಡ. ಯಾಕಂದರೆ ಹಾಗಿದ್ದಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗೋದು ಕಡೆಗೆ ಗಮನವನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅಜಯ್ ಸಿಂಗ್ ಅವರು ತಮಗೊಂದು ಅವಕಾಶ ಸಿಗುತ್ತೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾವುದಕ್ಕೂ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಉಪಮುಖ್ಯಮಂತ್ರಿ ಆಗಿಬಿಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಅಂತೇಳಿ ಘೋಷಣೆಯನ್ನು ಕೂಗುವುದರ ಮೂಲಕವಾಗಿ ತಮ್ಮ ಅಭಿಮಾನವನ್ನು ಪ್ರದರ್ಶಿಸಿದ್ದಾರೆ. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆದರೆ ಶಿವಕುಮಾರ್ ಅವರು ಇನ್ನೂ ಕೂಡ ತುಟಿ ಎರಡು ಮಾಡ್ತಾ ಇಲ್ಲ. ಮಾಡಿದ್ವಿ. ಸಿದ್ದರಾಮಯ್ಯ ಅವರಾಗಲಿ ವೇಣುಗೋಪಾಲ್ ಎದ್ದು ಆಚೆ ಹೋಗಿದ್ದು ಅಂತ ಬೇರೆ ಏನು ಗಲಾಟೆಗಲ್ಲ. ಮೇಲಗಡೆ ರೂಮ್ನಾಗ ಕೂತ್ಕೊಂಡು ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಖರ್ಗೆ ಸಾಹೇಬ್ರಿಗೆ ಅಧ್ಯಕ್ಷರಿಗೆ ಮಾತಾಡಿ ಗ್ರೀನ್ ಸೀಲ್ ಅನೌನ್ಸ್ ಮಾಡ್ಬಂದು ಅವ್ರ ಪರ್ಮಿಷನ್ ತೊಗೊಂಡು ಅನೌನ್ಸ್ ಮಾಡಿದ್ರು ಅಷ್ಟೇ. DK ಶಿವಕುಮಾರ್ ಆಯ್ಕೆ ಆದ ಬಳಿಕವಾಗಿ ಸಿದ್ದರಾಮಯ್ಯ ಏನು ಮಾತಾಡಿದ್ರು ಸರ್ ಶಾಸಕರ ಉದ್ದೇಶದಲ್ಲಿ? ಭಾಳ ಖುಷಿಯಾಗಿ ಮಾತಾಡಿದ್ರು, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ನಾನು ಬೆನ್ನೆಲುಬಾಗಿರ್ತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿದ್ರು. ಅಶೋಕ್ ಪಟ್ಟಣ ಅವರು ಎಲ್ಲ ಒಂದು ಕಡೆ ಈಗ ಮಂತ್ರಿ ಆಗ್ತಾರೆ ಅಂತ ಚರ್ಚೆ ನಡೀತಿದೆ. DK ಶಿವಕುಮಾರ್ ಕ್ಯಾಬಿನೆಟಲ್ಲಿ ಮಂತ್ರಿ ಆಗ್ತಾರೆ ಸರ್? ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಅನೌನ್ಸ್ ಮಾಡಲೇಬೇಕು ಅಂತ ನಾನು ಭಾಳ ಸೀನಿಯರ್ ಇದ್ದೀನಿ. ಮಂತ್ರಿ ಆಗಲೇಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ. 2 ಬಾರಿ ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಮುಖ್ಯ ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ DK ಶಿವಕುಮಾರ್ ಕ್ಯಾಬಿನೆಟಲ್ಲಿ ಅಶೋಕ್ ಪಟ್ಟಣ ಅವರ ರೋಲ್ ಏನು ಅಂತ ಸರ್? ರೋಲ್ ಏನು? ಮಂತ್ರಿ ಮಂಡಲ ಮಾಡಿದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಪಕ್ಷಕ್ಕೆ
ಸರ್ಕಾರಕ್ಕೆ ಒಳ್ಳೆ ಹೆಸರು ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಪ್ರಮಾಣ ವಚನ ಯಾವಾಗ ಸರ್, ಯಾವ ರೀತಿ ಸಿದ್ಧತೆ ಆಗಿದೆ, ರಾಷ್ಟ್ರೀಯ ನಾಯಕರು ಯಾರು ಬರ್ತಿದ್ದಾರೆ ಸರ್? 3ನೇ ತಾರೀಕು 3:30ಗೆ ನಮ್ಮ ಕೇಂದ್ರದ ಎಲ್ಲ ಲೀಡರ್ಗಳು, AICC ಲೀಡರ್ಗಳೆಲ್ಲ ಬರ್ತಾರೆ. ನಮ್ಮ ಪಕ್ಷದ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅವರು ಕೂಡ ಬರ್ತಾರೆ ಅಂತ ಒಂದು ಇದೆ. ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ ಸರ್? ನಾನು ಹೇಳ್ದಲ್ಲ, ಅಸಮಾಧಾನ ಇವತ್ತು ಯಾರು ಒಂದು ಮಾತಾಡಿದ್ರೆ ನಾನು ಪ್ರೂವ್ ಮಾಡಿದ್ರೆ ನೀವು ಮಾಧ್ಯಮದವರು, ನಾನು ಅಸೆಂಬ್ಲಿಗೆ ರಾಜೀನಾಮೆ ಕೊಡ್ತೀನಿ. ಇದಿಷ್ಟು ಸಂಪುಟ ನೋಡಿದ್ರೆ ಅದರಲ್ಲಿ ಯುವಕರಿಗೆ ಅವಕಾಶ ಸಿಕ್ಕಿದೆ. ಈ ಬಾರಿ ಈ ಥರ ಮಾಡಿದಾಗ ಚುನಾವಣೆಗೆ ಹೋದಾಗ ಜನ ಒಂದು ಬದಲಾವಣೆ ಏನು ನಿರೀಕ್ಷೆಯಲ್ಲಿದ್ದಾರೆ, ಬದಲಾವಣೆಯಾಗಿ ಹೊಸ ಮುಖಗಳು ಬಂದರೆ ಹೊಸ ಚಿಗುರಿಗೆ ಅವಕಾಶ ಸಿಗುತ್ತೆ. ಹೀಗೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ವಿಶ್ವಾಸಗಳನ್ನು ಹೊಂದಿದ್ದಾರೆ. ನಾವು ಮಂತ್ರಿಗಳಾಗ್ತೀವಿ ಅನ್ನುವಂಥದ್ದು ಇದುವರೆಗೆ ಮಂತ್ರಿ ಆಗದೇ ಇರುವಂಥವರ ವಿಶ್ವಾಸ. ನಮಗೆ ಈ ಬಾರಿ ಆದರೂ ಒಂದು ಅವಕಾಶ ಸಿಗುತ್ತೆ ಅಂತ. ಯಾಕಂದರೆ ಹಲವರು ಸೀನಿಯರ್ಗಳು ಕಾಯ್ತಾ ಇದ್ದಾರೆ, ನಮಗೆ ಮಂತ್ರಿ ಆಗುವಂಥ ಅವಕಾಶ ಸಿಗಬೇಕು ಅಂತೇಳಿ ಕಾಯ್ತಾ ಇರುವಂತಹ ಹಲವಾರು ಶಾಸಕರುಗಳು ಕಾಂಗ್ರೆಸ್ನಲ್ಲಿ ಇದ್ದೇ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ನಾವು ಈ ಸರ್ತಿ ಆದರೂ ಮಂತ್ರಿ ಆಗಬೇಕು ಅಂತ ಹೇಳುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಯಾರಿಗೆಲ್ಲ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋಂಥದ್ದು ಶಿವಕುಮಾರ್ ಅವರ ತೀರ್ಮಾನ. ಸರ್ ಈಗ ಸರ್ ನೂತನ ಸಚಿವ ಸಂಪುಟ ಇದಾಗ್ತಾ ಇದೆ ಸರ್, ಏನು ತಾವೇನಾದರೂ ಸೇರ್ಪಡೆ ಆಗೋ ವಿಶ್ವಾಸ? ನೂತನ ಸಚಿವ ಸಂಪುಟ ಯಾವಾಗ ಪ್ರಸ್ತಾಪ ಬರೋದು ಅಂತ ಹೇಳಿದ್ರೆ, ಈಗ ನಮ್ಮ 4 ಜನ ನಾಯಕರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಈಗ ರಾಜ್ಯಪಾಲರನ್ನು ನೋಡಿ ಪ್ರಮಾಣ ವಚನ ಯಾವತ್ತು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಬಹುಶಃ ಈಗಾಗಲೇ ತಾತ್ಕಾಲಿಕವಾಗಿ ಬುಧವಾರ 3:15 ಗಂಟೆಗೆ ಅಂತಕ್ಕಂಥದ್ದನ್ನು ಒಂದು ಟೈಮನ್ನು ಫಿಕ್ಸ್ ಮಾಡಿದ್ದಾರೆ. ಬಹುಶಃ ಆ ಸಮಯಕ್ಕೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಆಗ್ತದೆ. ನಿಮ್ಮ ಹಿರಿತನವನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಸರ್, ಯಾಕಂದರೆ ನೀವು ತುಂಬ ಸಾಫ್ಟ್ ರಾಜಕಾರಣಿ, ಅಲ್ಲಿ ನೋಡಿದ್ರೆ ಎಲ್ಲ ಗಟ್ಟಿಯಾಗಿ ಕೇಳ್ತಾರೆ, ನೀವು ಗಟ್ಟಿಯಾಗಿ ಇದುವರೆಗೂ ಮಾತಾಡೇ ಇಲ್ಲ. ಹಾಗಾಗಿ ನಿಮ್ಮನ್ನು ಹಿರಿತನಕ್ಕಾದರೂ ನಿಮ್ಮ ಸಮುದಾಯದಿಂದ ನೀವು ಏಕೈಕವಾಗಿ ಗೆದ್ದಿರಾ ಅಂತ ಶಾಸಕರು. ಈಗ ಇದೆಲ್ಲದೂ ಕೂಡ ವರಿಷ್ಠರಿಗೆ ಗೊತ್ತಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರಿಗೆ ಮತ್ತು ಶಿವಕುಮಾರ್ ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಅವರು ನಿರ್ಣಯ ಮಾಡ್ತಾರೆ, ಏನು ಮಾಡಬೇಕು, ಯಾರ್ಯಾರು ಸರ್ವಿಸಸ್ನ ಬೆಳೆಸ್ಕೋಬೇಕು ಅಂತಕ್ಕಂಥದ್ರ ಬಗ್ಗೆ ಅವರು ನಿರ್ಧಾರ ಮಾಡ್ತಾರೆ. ಅವ್ರು ಮಾಡೋ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೆ. ಶಾಸಕರ ನಿಯೋಗದಲ್ಲಿ ನೀವೇ ಲೀಡರ್ಶಿಪ್ ತಗೊಂಡಿದ್ರಿ, ಈಗ ನಿಮ್ಮ ಹೆಸರು ಇದು 11 ಮಂದಿ ಶಾಸಕರು DK ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಅದಿನ್ನೂ ಯಾರಿಗೂ ಗೊತ್ತಿಲ್ಲ, ಅದನ್ನು ಯಾರಿಗೂ ಕೂಡ ಅದು ಊಹಾಪೋಹಗಳು. ಏನು ಮಾಡ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ಬಹುಶಃ ಇವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ತೀರ್ಮಾನ ಆಗ್ತದೆ. ಸಂಪುಟದಲ್ಲಿ ನಿಮ್ಮ ನಿರೀಕ್ಷೆ ಹುಸಿ ಆಯಿತು, ಈಗ DK ಶಿವಕುಮಾರ್ ಸಂಪುಟದಲ್ಲಿ ನಿಮ್ಮ ಆಸೆ ಈಡೇರುತ್ತಾ? ನನ್ನನ್ನು ಯಾವ ರೀತಿಯಾಗಿ ನೀವು ನೋಡಬೇಕು ಅಂತ ಆಸೆ ಇದೆಯೋ ಆ ರೀತಿಯಾಗಿ ಆಗಲಿ. ಅಲ್ಲ ಸರ್, ಸಮುದಾಯಕ್ಕೆ ಆದ್ಯತೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್? ನೋಡಿ, ಈ ಡೆಮಾಕ್ರೆಟಿಕ್ಸ್